ಸರ್, ನಿಮ್ಗೆ ಎರಡೂ ಕಡೆಯಿಂದ ಮಹಾ ಜನತೆನೂ ಕಾಣ್ತಾ ಇದಾರೆ, ನಮ್ಮ ಕಡೆಯಿಂದ ವೇದಿಕೆಯನ್ನು ಕಾಣ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ವೆಚ್ಚಿಸಿ ನೀವು ಈ ಕಾರ್ಯಕ್ರಮಕ್ಕೆ ಆನ್ಲೈನ್ ಮೂಲಕ ಬಂದಿದ್ದೀರಾ. ನಿಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿ ಸರ್. ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ನಿಮಗೆ ಸದಾ ಋಣಿಯಾಗಿರ್ತವೆ. ನಮ್ಮ KBN ಸರ್ ಅವರು ಈ ಒಂದು ಘಟನೆಯನ್ನ ಐ ಥಿಂಕ್ ಬಹಳ ದಿನಗಳವರೆಗೂ ಜ್ಞಾಪಕ ಇಟ್ಕೊಂಡಿರ್ತಾರೆ. ಆನ್ಲೈನ್ ಮೂಲಕ ಪ್ರಪ್ರಥಮ ಬಾರಿಗೆ ಕಾರ್ಯಕ್ರಮ ಉದ್ಘಾಟನೆ ನಡೀತಾ ಇದೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ. ಇದು ಒಂದು ಖುಷಿ ವಿಚಾರ. ಜೋರಾಗಿ ಚಪ್ಪಾಳೆ ಬರಲಿ. ಶುರು ಮಾಡೋದು ಸರ್, ಶುರು ಮಾಡಿ ಸರ್. ಹೇಳೋ ಮರ್. ಓಕೆ ಸರ್, ಮಾತಾಡಿ ಸರ್. ಸುನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನಗೆ ಈ ಸೌಭಾಗ್ಯ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಏನ್ ಜಯಪ್ರಕಾಶ್ ನಾರಾಯಣ ಸ್ಕೂಲ್ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಸಮಾವೇಶ ಹಮ್ಮಿಕೊಂಡಿದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ. ಬಹುಶಃ ಜಿಲ್ಲೆದಲ್ಲೇ ಇದು ಮೊಟ್ಟ ಮೊದಲ ಕಾರ್ಯಕ್ರಮ ಅಂತ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಒಟ್ಟು ಊರನ್ನ, ಒಟ್ಟು ತಂದೆ ತಾಯಿನ, ಒಟ್ಟು ಸ್ಕೂಲ್ ಮರೀತಾರೆ. ಒಟ್ಟು ಆ ಮೂರು ಮರೆತಾಗ ಬಹುಶಃ ಇರ್ತಕ್ಕಂಥ ಈ ಸ್ಥಾನಕ್ಕೆ, ಯಾವ ಸ್ಥಾನದಲ್ಲಿ ಇದ್ರೆ ಆ ಸ್ಥಾನಕ್ಕೆ ಬೆಲೆ ಸಿಗೋದಿಲ್ಲ. ಸೊ ಅಂತದ್ರಲ್ಲಿ ಏನಿವತ್ತು ತಾವೆಲ್ಲ ಸೇರಿ ಜಯಪ್ರಕಾಶ್ ನಾರಾಯಣ್ ಸ್ಕೂಲ್ ನ ಇಷ್ಟು ಹಳೆ ವಿದ್ಯಾರ್ಥಿ ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ರಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ನಾನು ಮಿಸ್ ಮಾಡ್ಕೊಂತ ಇದ್ದೀನಿ. ಆಕ್ಚುಲಿ ಈ ಕಾರ್ಯಕ್ರಮ ನಾನು ಬರ್ಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ಲಂಡನ್ ಇದ್ದೀನಿ. ಸೊ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮಗನ್ಗೋಸ್ಕರ ಶಾಲೆಗೆ ಬಂದಿದ್ದೀನಿ. ಸೊ ಅದರಿಂದ ಬರಕ್ ಆಗ್ಲಿಲ್ಲ. ಸೊ ಖಂಡಿತವಾಗ್ಲೂ ನಿಮ್ಮ ಶಾಲೆ ಮೇಲೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ ಯಾವತ್ತು ಹೆಂಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಆದ್ರೂ ನನಗೂ ಕೂಡ ಒಂದು ಏನೋ ಕೊಡ್ಬೇಕು ಈ ಸ್ಕೂಲ್ಗೆ ಅಂತ ಒಂದು ಮನ್ಸಿದೆ. ಖಂಡಿತವಾಗ್ಲೂ ನಾನು ಬಂದಿದ್ ಕೂಡಲೇ ಈ ಸ್ಕೂಲ್ಗೆ ನನ್ನ ಒಂದು ಕೊಡುಗೆ ಮುಖಾಂತರವಾಗಿ ಒಂದು ಬಿಲ್ಡಿಂಗ್ ಹಾಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಯಾವ ಉದ್ದೇಶದಿಂದ ಮುಳುವಾಗ ನಾನು ತಂದಿದ್ದೀನಿ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ. ಸೊ ವಿದ್ಯಾರ್ಥಿಗಳು ಈ ಸ್ಕೂಲ್ಗಳು ಮತ್ತು ಡಿಗ್ರಿ ಕಾಲೇಜ್ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಶಾಲೆಗಳ ಉನ್ನತ ಮಟ್ಟ ತಗೊಂಡು ಹೋಗ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಯಾವ ಸ್ಥಾನದಲ್ಲಿ ಇದ್ದೀರಿ, ನಿಮ್ಮ ಶಾಲೆಗೋಸ್ಕರ ಒಂದು ಕೊಡುಗೆಯನ್ನು ಕೊಡ್ಬೇಕು ಅಂತ ನಾನು ನಿಮಗೂ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಯಾವತ್ತು ಈ ಮೂರು ಪದನ ಯಾವತ್ತು ಮರೆಯಕ್ ಹೋಗ್ಬೇಡಿ. ತಂದೆ ತಾಯಿನ, ಒಟ್ಟು ಊರ್ನ, ಒಟ್ಟು ಶಾಲೆನ ಯಾವತ್ತು ಮರೆಯಕ್ ಹೋಗ್ಬೇಡಿ. ಮರ್ತಾಗ ಖಂಡಿತವಾಗ್ಲೂ ಇರ್ತಕ್ಕಂಥ ಸ್ಥಾನಕ್ಕೆ ಬೆಲೆ ಇರೋದಿಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಶಿವನ ಕತ್ತಲ್ಲಿ ಯಾವತ್ತು ಹಾವಿರ್ತದೆ, ಬಟ್ ಹಾವನ್ನ ತಿನ್ಬೇಕಂತ ಅದ್ದ ನೋಡ್ತಾ ಇರುತ್ತೆ, ಆಯ್ತಲ್ಲ. ಆ ಶಿವನ ಕತ್ತಲ್ಲಿ ಇದ್ದಾಗ ಅದು ಮೇಲೆ ನೋಡ್ತಾ ಇರುತ್ತೆ, ಬಾ ಮಗನೇ ಯಾವಾಗ ಆಚೆಗೆ ಬರ್ತೀಯ ಬಾ ಅಂತ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಯಾವ ಸ್ಥಾನದಲ್ಲಿ ನಾವ್ ಇರ್ತೀವಿ, ಎಷ್ಟು ಸೇಫ್ ಆಗಿರ್ತೀವಿ ಅದು ಮುಖ್ಯ ಆಗುತ್ತೆ. ಆ ಸ್ಥಾನ ಯಾವತ್ತು ಮರೆಯಕ್ ಹೋಗ್ಬೇಡಿ ಅಂತ ನಾನು ಕೇಳ್ಕೊಂತೀನಿ. ಖಂಡಿತವಾಗ್ಲೂ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ, ಜಯಪ್ರಕಾಶ್ ನಾರಾಯಣ ಹಳೆ ವಿದ್ಯಾರ್ಥಿಗಳಿಗೆ ಸೊ ಎಲ್ರಿಗೂ ನನ್ನ ಕಡೆಯಿಂದ ಶುಭಾಶಯನ ತಿಳಿಸ್ತೀನಿ. ಖಂಡಿತ ನಾನು ಬರ್ಬೇಕಾಗಿತ್ತು, ಬರಕ್ ಆಗ್ಲಿಲ್ಲ. ಸೊ ಬಂದಿದ್ ಕೂಡಲೇ ಒಂದು ಟೀಗೋ ಕಾಫಿಗೋ ಬಂದು ಸ್ಕೂಲ್ ವಿಸಿಟ್ ಮಾಡಿ ನನ್ನ ಮುಖಾಂತರ ಹೋಗೋ ಬಿಲ್ಡಿಂಗ್ ನ ವ್ಯವಸ್ಥೆ ಮಾಡಿ CSR ಫಂಡ್ ಪ್ಲಸ್ ನನ್ನ ಕಡೆಯಿಂದ ಎರಡು ಕಡೆಯಿಂದ ಒಂದು ಬಿಲ್ಡಿಂಗ್ ನ ವ್ಯವಸ್ಥೆ ಮಾಡ್ಕೊಟ್ಟು ಇದೇ ವರ್ಷದ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟೆ ಅಂತ ಮೊದಲು ಕೇಳ್ಕೊಂಡು ಎಲ್ರಿಗೂ ಶುಭವಾಗ್ಲಿ. ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಇಷ್ಟು ಬಹುಶಃ ಕೋಲಾರ ಜಿಲ್ಲೆದಲ್ಲೇ ಇದು ಮೊಟ್ಟ ಮೊದಲ ಬಾರಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದರಿಂದ ಇವತ್ತು ನಾನು ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೌಸ್ ಲಂಡನ್ ಮುಂದೆ ನಿಮ್ಗೋಸ್ಕರ 3 ಕಿಲೋಮೀಟರ್ ನಡ್ಕೊಂಡ್ ಬಂದೆ. ಅದನ್ನ ನಾನು ತೋರ್ಸಕ್ ಇಷ್ಟಪಡ್ತೀನಿ. ದಿಸ್ ಇಸ್ ಪಾರ್ಲಿಮೆಂಟ್ ಆಫ್ ಲಂಡನ್. ಆ ಒಂದು ಬ್ಯೂಟಿ ಏನಂತಂದ್ರೆ ಇದ್ರ ಮುಂದ್ಗಡೆ ನಮ್ಮ ಮಹಾತ್ಮ ಗಾಂಧೀಜಿ ಒಂದು ಫೋಟೋ ಇಟ್ಟಿದ್ದಾರೆ ಹಿಂದೆ. ಸೊ ಹಿಂದೆ ಫೋಟೋ ಇಟ್ಟಿದ್ದಾರೆ, ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಬಹುಶಃ ಹಿಂದೆ ಕಾಣಿಸ್ತಾ ಇದ್ದಾರೆ. ಹಿಂದೆ ನಮ್ಮ ಮಹಾತ್ಮ ಗಾಂಧಿ ಅವ್ರ ಫೋಟೋ ಇಟ್ಟಿದ್ದಾರೆ. ಯಾಕಂತಂದ್ರೆ ಇಡೀ ಪ್ರಪಂಚದಲ್ಲಿ ಇರದಿರ್ತಕ್ಕಂಥ ಫೋಟೋ ಎಲ್ಲ ಇಲ್ಲಿ ಫೋಟೋ ಇದ್ದಾರೆ. ತುಂಬಾ ಖುಷಿ ಆಯ್ತು ಈ ಫೋಟೋ ನೋಡಿ. ಸೊ ಅದಕ್ಕೆ ನಾನು 3 ಕಿಲೋಮೀಟರ್ ಬೆಳಗ್ಗೆ ಎದ್ದು ನಡ್ಕೊಂಡ್ ಹೋಗಿ ಕಾರ್ಯಕ್ರಮ ಬರ್ಬೇಕಂತ ಬಂದಿದ್ದೀನಿ. ಎಲ್ರಿಗೂ ಶುಭವಾಗ್ಲಿ ಅಂತ ಕೇಳ್ಕೊತೀನಿ. ಗುಡ್ ಲಕ್.